ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಒಂದೊಂದು ಮನುಷ್ಯನಿಗೆ ಒಂದೊಂದು ನಾಯಿ ಹಿಡ್ಕೊಂಡು ಬಿಸಿಲು ಬಂದಿದೆ ಅಂತ ಆ ನಾಯಿಗೇನು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗುತ್ತೆ. ಎಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ಅದ್ಭುತ ನೋಡಿ. ಇಲ್ಲಿ 4 ದಿವಸ ಆಗಿದೆ ಮಂಚಿನ ಮಳೆ ಬಿದ್ದು. ಅದರಲ್ಲಿ ಏನಾಗಿದೆ ಅಂದರೆ, ಬಿಸಿಲು ಬಂದಿರೋ 4 ದಿವಸದಿಂದ ಬಿಸಿಲು ಕಾದಿದೆ. ಬಿಸಿಲು ಚೆಂದಾಗ ಕಾದಿರೋ ಜಾಗದಲ್ಲಿ ಮಾಯ ಹೋಗ್ಬಿಟ್ಟದೆ ಐಸು. ಅಂದರೆ ಕರಿಗೋಗಿದೆ. ಇಲ್ಲಿ ಮಾತ್ರ ಕರಿಗಿಲ್ಲ. ಯಾಕೆ ಕರಗಿಲ್ಲ? ಇಲ್ಲಿ ಬಿಸಿಲಿಲ್ಲ. ಮತ್ತು ನೀರನ್ನ ಬಂದ್ಬಿಟ್ಟು ಇಲ್ಲಿ ಫಿಲ್ಟರ್ ಮಾಡ್ತಾ ಇದ್ದಾರೆ ನೋಡಿ. ಅದ್ರ ಮ್ಯಾಗ ಕೂಡ ಐಸ್ ಫಾರ್ಮೇಷನ್ ಆಗಿದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಪರಮಾದ್ಭುತ ಅಲ್ವಾ ಇದು? ಇದು ನೋಡಬೇಕಂದ್ರೆ ಕೊಟ್ಟಿರಬೇಕು ನಾವೆಲ್ಲ. ಈ ಅದ್ಭುತ ನೋಡಬೇಕಂದ್ರೆ ನಾವು ಎಲ್ಲಿಗೆ ಹೋಗಬೇಕು? ಹಿಮಾಲಯಗಳಿಗೆ ಹೋಗಬೇಕು, ಮಾನಸ ಸರೋವರಗಳಿಗೆ ಹೋಗಬೇಕು. ಅದಕ್ಕೆ ನಮ್ಮ ಜನರಿಗೆ ಕಷ್ಟ ಬೇಡ ಅಂತ ನಾನೇ ಬಂದು ಇಲ್ಲಿ ಅಮೆರಿಕಾನಲ್ಲಿ ಡೆನ್ವಾರಲ್ಲಿ ಇದ್ದೀನಿ. ಇಂಥ ವೀಡಿಯೋಗಳು ಹಾಕೋಣ ಅಂತ ಬಂದಿದ್ದೀನಿ. ನೋಡ್ರಿ, ಎಂಜಾಯ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಆ ನೀರು ನೋಡಿ ಫಾರ್ಮೇಷನ್ ಆಗಿದೆ. ಐಸ್ ಅದು ಮೇಲೆ ಬಂದ್ಬಿಟ್ಟು ಫಾರ್ಮೇಷನ್ ಆಗಿದೆ ಐಸು. ಈ ಥರ ಪರಮಾದ್ಭುತ. ನಾವೊಂದು ಹಸಿಗೆ ಐಸ್ ಗಡ್ಡೆನ ತಯಾರು ಮಾಡಬೇಕಂದ್ರೆ ಎಷ್ಟು ಯೂನಿಟ್ ಪವರ್ ಎಕ್ಸ್ಪೆನ್ಸಿವ್ ಆಗ್ತದೆ. ಫ್ರಿಡ್ಜಲ್ಲಿ ಪವರ್ ಇರಬೇಕು, ಆನ್ ಮಾಡಬೇಕು, ನೀರಿಟ್ಟಬೇಕು. ಅದು ಸ್ವಲ್ಪ ಟೈಮ್ ತಗೊತದೆ. ಬಟ್ ಇಲ್ಲಿ ಆ ದೇವರೇ ಇವರೆಲ್ಲ ತಣ್ಣಗಿರ್ಬೇಕಂತ ಮಂಚು ಮಳೆ ಸುರೀತು. ನಾನು ಹೊಡೆದೆ. ಅದು ಇನ್ನೂ ಹಂಗಂಗೆ ಇದೆ ನೋಡಿ ಆನಂದ ಪಡ್ರಿ. ಈ ಥರ ನಮ್ಮ ಚಾನಲ್ನ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ಥರ ವೀಡಿಯೋಗಳು ಹಾಕ್ತಾನೇ ಇರ್ತೀನಿ. ಹಾಯ್ ಫ್ರೆಂಡ್ಸ್, ನಿಮ್ಮ ಹೊಸೂರು ಸತ್ಯ ಮೂರ್ತಿ ಮಾತಾಡ್ತೀನಿ. ಬಾಯ್.